ಸ್ನೇಹಿತರೆ ನಮಸ್ಕಾರ, ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ಈಗಾಗಲೇ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಅದರಲ್ಲೂ ಸಂಪುಟ ವಿಸ್ತರಣೆಯನ್ನು ತ್ವರಿತವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು CM DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ದೆಹಲಿಗೆ ಈಗಾಗಲೇ ತೆರಳಿದ್ರು, ಆದರೆ ರಾಹುಲ್ ಗಾಂಧಿಯವರ ಸಮಯ ಸಿಗದೇ ಇರುವಂಥ ಕಾರಣಕ್ಕಾಗಿ ಆ ಒಂದು ಸಂಪುಟ ವಿಸ್ತರಣೆಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿದೆ. ನಿನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರು ಏನು ಪ್ರತಿಭಟನೆ ಮಾಡಿದರು ಪ್ರಧಾನಮಂತ್ರಿಯವರ ನಿವಾಸದ ಮುಂದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಿಗದಿಯಾಗಿದ್ದಂಥ ಸಭೆ ಈಗ ಮುಂದೂಡಲ್ಪಟ್ಟಿದೆ. ಈಗ ಈ ಒಂದು ಸಂಪುಟ ವಿಸ್ತರಣೆಯನ್ನು ಯಾವಾಗ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಮುಂದಿನ ವಾರದ ಒಳಗಾಗಿ ಒಂದು ಸಭೆಯನ್ನು ಮಾಡಿ ನಂತರದಲ್ಲಿ ಸಂಪುಟ ವಿಸ್ತರಣೆಯನ್ನು ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಈಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯ ನಾಯಕರು ಒಂದಿಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ರಾಹುಲ್ ಗಾಂಧಿಯವರೊಂದಿಗೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಹೆಚ್ಚಿನ ಪ್ರಮಾಣದಲ್ಲಿ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವರ ಸಲಹೆಗಳನ್ನು ಕೊಟ್ಟಿದ್ದರು. ಜೊತೆಗೆ ಅದರಂತೆ ನೀವು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಆದರೆ ರಾಜ್ಯ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನು ಮನವೊಲಿಸುವ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ ಹೊಸಬರಿಗೆ ಮಾತ್ರ ಅವಕಾಶವನ್ನು ಕೊಟ್ಟರೆ ಸಾಧ್ಯ ಆಗೋದಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಕಾರಣಗಳನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಪ್ಪಿಕೊಂಡಿದೆ ಅಂತ ಹೇಳಲಾಗ್ತದೆ. 20 ಸ್ಥಾನ ಏನಿದೆ, ಆ ಒಂದು 20 ಸ್ಥಾನದಲ್ಲಿ ಬಹುತೇಕ 13 ಸ್ಥಾನವನ್ನು ಹೊಸಬರಿಗೆ ಕೊಡುವಂಥದ್ದು, ಹಾಗೆ 7 ಸ್ಥಾನವನ್ನು ಹಿಂದೆ ಸಚಿವರಾಗಿದ್ದಂಥವರಿಗೆ ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸೂತ್ರವನ್ನು ಹೆಣೆಯಲಾಗಿದೆ. ಅದರಂತೆ ಸಂಪುಟ ವಿಸ್ತರಣೆಯನ್ನು ಮಾಡಲಾಗತ್ತೆ. ಇನ್ನೇನು ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ CM DK ಶಿವಕುಮಾರ್ ಇರ್ಬೋದು, ಹಾಗೆ ಮಾಜಿ CM ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದ ಬಳಿಕ ಅಲ್ಲಿ ಸಭೆಯನ್ನು ನಡೆಸಿ ಅಂತಿಮವಾಗಿ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಂಡು ಸಚಿವರ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಿಡುಗಡೆ ಮಾಡುತ್ತೆ. ಈಗಿರುವಂಥ ಮಾಹಿತಿಯ ಪ್ರಕಾರ ಇದೇ ಸೋಮವಾರ ಅಥವಾ ರವಿವಾರ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಆಹ್ವಾನವನ್ನು ಮತ್ತೆ ಕೊಡ್ಬೋದು ಅನ್ನುವಂಥದ್ದು ಇರುವಂಥದ್ದು. ಅಂದರೆ ಸಂಸತ್ ಅಧಿವೇಶನವೂ ಕೂಡ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಸಂಸತ್ನಲ್ಲಿ ಚರ್ಚೆಯಲ್ಲಿಯೂ ಕೂಡ ಭಾಗವಹಿಸಬೇಕಾದಂಥ ಕಾರಣಕ್ಕಾಗಿ ಈ ಸಂಪುಟ ವಿಸ್ತರಣೆಗೆ ಯಾವಾಗ ಸಮಯ ಕೊಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಈಗ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರು ರವಿವಾರ ಅಥವಾ ಸೋಮವಾರ ಅವಕಾಶವನ್ನು ಕೊಡ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಈ ಒಂದು ಸಭೆಯ ಬಳಿಕವೇ ರಾಜ್ಯ ಸಂಪುಟ ವಿಸ್ತರಣೆಯ ಒಂದು ವಿಚಾರವಾಗಿ ಅಂತಿಮವಾದಂಥ ತೀರ್ಮಾನವೂ ಕೂಡ ಆಗಲಿಕ್ಕಿದೆ. ಈಗಾಗಲೇ ಸಚಿವಾಕಾಂಕ್ಷಿಗಳು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ರಾಜ್ಯ ನಾಯಕರಿಗಿರ್ಬೋದು, ಹಾಗೆ ರಾಷ್ಟ್ರೀಯ ನಾಯಕರಿಗೆ ಸಾಕಷ್ಟು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಚಿವಾಕಾಂಕ್ಷಿಗಳು ನಾವು ನಮಗೆ ಸಚಿವ ಸ್ಥಾನವನ್ನು ಕೊಡಿ, ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಮುಂದಿಟ್ಟು ಸಚಿವ ಸ್ಥಾನವನ್ನು ನಮಗೆ ಕಲ್ಪಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈ ಒಂದು ಸೂತ್ರ ಏನಿದೆ, 13 ಜನ ಹೊಸಬರಿಗೆ ಹಾಗೂ 7 ಜನ ಹಳೆ ಶಾಸಕ, ಅಂದರೆ ಈ ಹಿಂದೆ ಸಚಿವರಾದಂಥವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು, ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ 2028ರ ಚುನಾವಣೆಯನ್ನು ದೃಷ್ಟಿಕೋನವಾಗಿ ಇಟ್ಕೊಂಡು ಹೊಸಬರಿಗೆ ಅವಕಾಶವನ್ನು ಕೊಡುವ ಮೂಲಕವಾಗಿ ಪಕ್ಷ ಸಂಘಟನೆ ಮಾಡ್ಬೋದು. ಹಾಗೆ ಪಕ್ಷಕ್ಕೆ ಅನುಕೂಲಕರ ಆಗುವಂಥವರನ್ನು ಮುಖ್ಯವಾಹಿನಿಗೆ ಅಂದರೆ ಸಚಿವರನ್ನಾಗಿ ಮಾಡಿದರೆ ಅವರ ಒಂದು ವರ್ಚಸ್ಸಿನ ಮೂಲಕವಾಗಿ ಪಕ್ಷಕ್ಕೆ ಒಂದಷ್ಟು ಮತಗಳು ಬರ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಂತೆ ಕಾಣಿಸ್ತಾ ಇದೆ. ಜೊತೆಗೆ ಪ್ರತಿ ಬಾರಿ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಅದೇ ಹಳೆ ಮುಖಗಳೇ ಸಚಿವರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಬೇಸರವನ್ನು ಕೂಡ ಹೊರಹಾಕಿದರು. ಆದರೆ ಈ ಹಿಂದೆ ರಾಹುಲ್ ಗಾಂಧಿಯವರು ಸಲಹೆ ಏನಿತ್ತು ಅಂದರೆ 15 ಹೊಸಬರಿಗೆ 5 ಮಾತ್ರ ಈ ಹಿಂದೆ ಸಚಿವರಾದಂಥವರಿಗೆ ಅವಕಾಶವನ್ನು ಕೊಡ್ತೇವೆ, ಆ ನಿಟ್ಟಿನಲ್ಲಿ ನೀವು ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಬನ್ನಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಆದರೆ ಈಗ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರನ್ನು ಮನವೊಲಿಸುವಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಹಾಗಾಗಿ 2 ಸ್ಥಾನವನ್ನು ಹೆಚ್ಚುವರಿಯಾಗಿ ಹಳೆ ಅಂದರೆ ಹಿಂದೆ ಸಚಿವರಾದಂಥವರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನಿರ್ಧಾರಗಳು ಆಗಿರುವಂಥದ್ದು. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಈ ಹಿಂದೆ ಸಚಿವರಾಗಿದ್ದಂಥವ್ರು ಯಾರಿದ್ದಾರೆ ಅವರಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಈಗ ಪ್ರಮುಖವಾಗಿ ಚರ್ಚೆಯಲ್ಲಿದೆ. ವಯಸ್ಸಿನ ವಿಚಾರ ಇರ್ಬೋದು, ಜಾತಿಯ ಕಾರಣಕ್ಕಾಗಿರ್ಬೋದು, ಹಾಗೆ ಪ್ರಾದೇಶಿಕತೆಯ ಕಾರಣಕ್ಕಾಗಿ ಈಗ
ಯಾರನ್ನು ಆಯ್ಕೆ ಮಾಡಬೇಕು, ಅದು ಯಾರ ಪರವಾಗಿದ್ದಂಥವರು, ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಈಗಾಗಲೇ ಈ ಒಂದು ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಸಾಕಷ್ಟು ಇರುವಂಥ ಕಾರಣಕ್ಕಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ತೀರ್ಮಾನಗಳನ್ನು ರಾಜ್ಯ ನಾಯಕರು ಮಾಡಿದ್ದಾರೆ. ಆ ಒಂದು ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಮತ್ತೊಮ್ಮೆ ಹೋಗ್ತಾರೆ. ಅಲ್ಲಿ ದೆಹಲಿಯಲ್ಲಿ ನಡೆಯುವಂಥ ಸಭೆಯಲ್ಲಿ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಸಾಕಷ್ಟು ಹಿರಿಯ ಶಾಸಕರು ಆಕಾಂಕ್ಷಿಗಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಇರ್ಬೋದು. ಈ ಒಂದು ಆಕಾಂಕ್ಷಿಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಉಪ್ಪಾರ ಸಮುದಾಯದ ಶಾಸಕರು, ಜೊತೆಗೆ ಹಿಂದೆ ಸಚಿವರಾಗಿದ್ದಂಥವರು, ಜೊತೆಗೆ ಉಪ್ಪಾರ ಸಮುದಾಯದಲ್ಲಿ ಏಕೈಕ ಕಾಂಗ್ರೆಸ್ನ ಶಾಸಕ ಅವರು. ಹಾಗಾಗಿ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡಗಳಿದೆ. ಜೊತೆಗೆ ಜಾತಿಯ ಕಾರಣಕ್ಕಾಗಿಯೂ ಕೂಡ ಕೊಡಬೇಕಾದಂಥ ಅನಿವಾರ್ಯತೆಯೂ ಕೂಡ ಬರುತ್ತೆ. ಸಂತೋಷ್ ಲಾಡ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಸಂತೋಷ್ ಲಾಡ್ಗೆ ಈ ಬಾರಿ ಅವಕಾಶ ಸಿಗತ್ತಾ ಇಲ್ವಾ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಹಾಗೆ ಶ್ರೀನಿವಾಸ್ ಮಾನೆ ಇರ್ಬೋದು. ಈ ರೀತಿಯಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರೇನಿದ್ದಾರೆ ಅವರೆಲ್ಲರೂ ಆಕಾಂಕ್ಷಿಗಳಾಗಿದ್ದಾರೆ. ನರೇಂದ್ರ ಸ್ವಾಮಿ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವಾಗಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ನಾನು ಆಕಾಂಕ್ಷಿ, ನನಗೊಂದು ಅವಕಾಶವನ್ನು ಕೊಡಿ ಎನ್ನುವಂಥ ರೀತಿಯಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದಾರೆ. ಪದೇ ಪದೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ರೀತಿಯಾಗಿ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ದೊಡ್ಡದಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಯಾರಿಗೆ ಅಲ್ಲಿ ಆಯ್ಕೆಯನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಹುಟ್ಕೊಳ್ತವೆ. ಇಲ್ಲಿ ಒಂದು ಜಿಲ್ಲೆಗೆ ಒಬ್ಬರು ಅಥವಾ ಇಬ್ಬರನ್ನು ಕೊಡಬೇಕು ಅನ್ನುವಂಥದ್ದೇನಿಲ್ಲ. ನಿನ್ನೆ ಸ್ಪಷ್ಟವಾಗಿ CM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ನಾವು ಒಂದಕ್ಕಿಂತ ಹೆಚ್ಚು ಕೆಲವು ಜಿಲ್ಲೆಗೆ ನಾವು ಸಚಿವ ಸ್ಥಾನವನ್ನು ಕೊಡ್ತೇವೆ, ಅದು ಹೈಕಮಾಂಡ್ನ ನಿರ್ಧಾರವೇ ಆಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರೂ ಆಕಾಂಕ್ಷಿಗಳೇ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೆ ಅನ್ನುವಂಥ ಕುತೂಹಲ ಇನ್ನಷ್ಟು ಹೆಚ್ಚಾನೇ ಇದೆ. ಜೊತೆಗೆ ಇವತ್ತೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಾಗಿ ಈ ಒಂದು ಹೊಸ ಸಚಿವರು ಪ್ರಮಾಣವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಚರ್ಚೆಯಲ್ಲಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಲೋಕಭವನದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿತ್ತು. ಆದರೆ ನಿನ್ನೆ ರಾಹುಲ್ ಗಾಂಧಿಯವರ ಸಮಯ CM DK ಶಿವಕುಮಾರ್ ಅವರಿಗೆ ಮತ್ತು ಮಾಜಿ CM ಸಿದ್ದರಾಮಯ್ಯನವರಿಗೆ ಹಾಗೂ KPCC ಅಧ್ಯಕ್ಷರಿಗೆ ಸಂಪುಟ ವಿಸ್ತರಣೆಯ ಚರ್ಚೆಗಾಗಿ ಸಿಗದೇ ಇರುವಂಥ ಕಾರಣಕ್ಕಾಗಿ ಇದು ಮುಂದೂಡಲ್ಪಟ್ಟಿದೆ. ತಾತ್ಕಾಲಿಕವಾಗಿ ಈ ಸಭೆ ಮುಂದೂಡಿರುವಂಥ ಕಾರಣಕ್ಕಾಗಿ ಇನ್ನೊಮ್ಮೆ ಸಭೆ ಮಾಡಿಯೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಯಾರು ಈ ಒಂದು ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದು ಸಹಜವಾಗಿ ಈಗ ಇರ್ತಕ್ಕಂಥ ಪ್ರಶ್ನೆಯಾಗಿದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಪ್ಯಾರಾಮೀಟರ್ನ ಅಡಿಯಲ್ಲಿ ಇವರನ್ನು ಆಯ್ಕೆ ಮಾಡುತ್ತೆ, ಒಂದಿಷ್ಟು ಮಾನದಂಡಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡಿದೆ. ಅದನ್ನು ಈಗಾಗಲೇ ರಾಜ್ಯ ನಾಯಕರಿಗೂ ಕೂಡ ತಿಳಿಸಿದೆ. ಒಂದು ವಯೋಮಿತಿ ಇರ್ಬೋದು, ಹಾಗೆ ಜಾತಿ ಇರ್ಬೋದು, ಪ್ರಾದೇಶಿಕತೆ ಇರ್ಬೋದು, ಜೊತೆಗೆ ಪಕ್ಷಕ್ಕೆ ಇದುವರೆಗೂ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳೇನು, ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಸೂಕ್ತವಾಗಿರುವಂತಹ ಶಾಸಕರನ್ನು ಸಚಿವರಾಗಿ ಮಾಡೋದಕ್ಕೆ ಆಯ್ಕೆಯನ್ನು ಮಾಡಲಾಗತ್ತೆ. ಅದು ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ಧಾರ ಏನಿರುತ್ತೆ ಅದನ್ನು ರಾಜ್ಯ ನಾಯಕರು ಎಲ್ಲರೂ ಒಪ್ಪಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸೂಚನೆಗಳನ್ನು ಈಗಾಗಲೇ ಹೇಳಲಾಗಿದೆ. ಜೊತೆಗೆ ಈ ಸಿದ್ದರಾಮಯ್ಯ ಇರ್ಬೋದು, ಹಾಗೆ BK ಹರಿಪ್ರಸಾದ್ ಇರ್ಬೋದು, ಹಾಗೆ CM DK ಶಿವಕುಮಾರ್ ಇರ್ಬೋದು, ಇವರು ಕೊಡುವಂಥ ಲೀಸ್ಟ್ ಏನಿದೆ ಆ ಲೀಸ್ಟ್ನನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಕಾಂಗ್ರೆಸ್ ಹೈಕಮಾಂಡೇ ಆಗಿರುವಂಥ ಕಾರಣಕ್ಕಾಗಿ ಒಂದೊಂದು ಸ್ಥಾನಕ್ಕೆ 2-3 ಜನರ ಹೆಸರನ್ನು ಇಲ್ಲಿ ಸೂಚನೆಯನ್ನು ಕೂಡ ಮಾಡಲಾಗತ್ತೆ. ಅಂದರೆ ಉದಾಹರಣೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಒಂದು ಕೋಟಾದಲ್ಲಿ ಯಾರಿಗೆ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಹೆಸರನ್ನು ಬಂದಂಥ ಸಂದರ್ಭದಲ್ಲಿ 1 ಅಥವಾ 2 ಶಾಸಕರ ಹೆಸರನ್ನು ಇವರು ನಮೂದು ಮಾಡಿರ್ತಾರೆ. ಅದರಲ್ಲಿ ಯಾರು ಉತ್ತಮ ಅನ್ನುವಂಥ ಆಯ್ಕೆಯನ್ನು ಕಾಂಗ್ರೆಸ್ ಹೈಕಮಾಂಡೇ ಮಾಡುತ್ತೆ. ಅದೇ ರೀತಿ ಕರಾವಳಿ ಭಾಗದಲ್ಲಿ ಯಾರಿಗೆ ಮಾಡಬೇಕು, ಉತ್ತರ ಕರ್ನಾಟಕಕ್ಕೆ ಇನ್ನೆಷ್ಟು ಸಚಿವ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಲಿಂಗಾಯತ ಕೋಟದಲ್ಲಿ ಇನ್ಯಾರಿಗೆ ಸಚಿವರನ್ನಾಗಿ ಮಾಡಬೇಕು, ಹಾಗೆ ಬ್ರಾಹ್ಮಣ ಕೋಟದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅಥವಾ ಸ್ಪೀಕರ್ ಸ್ಥಾನವನ್ನು ಅಲ್ಲಿ ಕೊಡಬೇಕು, ಈ ರೀತಿಯ ಒಂದು ಪ್ರಕ್ರಿಯೆಗಳಿದೆ. ಆ ಒಂದು ಪ್ರಕ್ರಿಯೆ ಅಡಿಯಲ್ಲಿ ಇವರು ಹೆಸರನ್ನು ಸೂಚಿಸುತ್ತಾರೆ. ಆ ಹೆಸರನ್ನು ಅಂತಿಮಗೊಳಿಸೋದು ಕಾಂಗ್ರೆಸ್ ಹೈಕಮಾಂಡೇ ಆಗಿರುವಂಥ ಕಾರಣಕ್ಕಾಗಿ ಇದುವರೆಗೂ ಯಾರಿಗೂ ಕೂಡ ಖಾತ್ರಿ ಇಲ್ಲ ಇಂಥವರೇ ಸಚಿವರಾಗ್ತಾರೆ ಅನ್ನುವಂಥದ್ದು. ಆದರೆ ರಾಹುಲ್ ಗಾಂಧಿಯವರ ನಿರ್ಧಾರ ಮುಂದಿನ ಸಭೆಯಲ್ಲಿ ಪ್ರಕಟ ಆಗುತ್ತೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪಟ್ಟಿಯನ್ನು ಕೂಡ ರಾಜ್ಯ ನಾಯಕರಿಗೆ ಕಳಿಸಿಕೊಳ್ಳಲಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.